Exercise 14.1 24th question. ಈಗ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಡೈ ಇಸ್ ಥ್ರೋನ್ ಟ್ವೈಸ್. ಓಕೆ, ಡೈ ನ 2 ಸರಿ ಥ್ರೋ ಮಾಡಿದ್ದಾರೆ. ಓಕೆ, ಏನೇನ್ ಪಾಸಿಬಲ್ ಔಟ್ಕಮ್ ಬರ್ಬೋದು ನೋಡ್ರಿ. ಒಂದೇನ್ ಬರ್ಬೋದು, 1,1 1,2 1,3 1,4 1,5 1,6. ಯಾಕಂದ್ರೆ ಫಸ್ಟ್ ಡೈಸ್ ಮೇಲೆ 1 ಬಿದ್ದು ಸೆಕೆಂಡ್ ಡೈಸ್ ಮೇಲೆ 1 ಬಿಡ್ಬೋದು, ಇಲ್ಲ ಫಸ್ಟ್ ಡೈಸ್ ಮೇಲೆ 1 ಸೆಕೆಂಡ್ ಡೈಸ್ ಮೇಲೆ 2, ಇಲ್ಲ ಫಸ್ಟ್ ಡೈಸ್ ಮೇಲೆ 1 ಸೆಕೆಂಡ್ ಡೈಸ್ ಮೇಲೆ 3. ಈ ತರ ಬೆಳ್ಕಂತ ಹೋಗ್ಬೋದು. ಸೊ ಎಷ್ಟು ಪಾಸಿಬಲ್ ವೇಸ್ ಐತೆ ಅದನ್ನ ಬರ್ದ್ಬಿಡ್ತೀನಿ. 2,1 2,2 2,3 2,4 2,5 2,6. ಅದೇ ರೀತಿ 3,1 3,2 3,3 3,4 3,5 3,6. ಆಮೇಲೆ 4,1 4,2 4,3 4,4 4,5 4,6. ನೆಕ್ಸ್ಟ್ 5,1 5,2 5,3 5,4 5,5 5,6. ಲಾಸ್ಟ್ ಏನ್ ಬರ್ಬೋದು, 6,1 6,2 6,3 6,4 6,5 6,6. ಓಕೆ, ಸೊ ಟೋಟಲ್ ನೀವು ನೋಡಿದ್ರೆ 6 6 6, ಇಲ್ಲಿ 6 ಇದಾವೆ, ಇಲ್ಲಿ 6 ಇದಾವೆ, ಇಲ್ಲಿ 6, ಟೋಟಲ್ 36 ಪಾಸಿಬಲ್ ವೇಸ್ ಇದಾವೆ. ಸೊ ಟೋಟಲ್ ಎಷ್ಟು, 36 ಪಾಸಿಬಲ್ ಔಟ್ಕಮ್ ಬರ್ಬೋದು. ಓಕೆ, ಈಗ ಅವ್ರು ಏನ್ ಕೇಳ್ತಾರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. 5 ಅಸಲ್ ಬರ್ಲೇಬಾರ್ದಂತೆ. ಓಕೆ, 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್. ಅವ್ರಿಗೆ 5 ಬರ್ಬಾರ್ದಂತೆ. ಫಸ್ಟ್ ಏನ್ ಮಾಡೋಣ, ನಾವು 5 ಎಲ್ಲೆಲ್ಲಿ ಬರ್ತದೋ ಮಾರ್ಕ್ ಮಾಡೋಣ. ಇಲ್ಲಿ 5 ಬರ್ತಾ ಇದೆ, 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 ಇಲ್ಲಿ 5 ಬರ್ತಾ ಇದೆ. ಓಕೆ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿ 5 ಬರ್ತಾ ಇದೆ, ಇಲ್ಲಿ 5 ಬರ್ತಾ ಇದೆ, ಇಲ್ಲಿ 5 ಬರ್ತಾ ಇದೆ, ಇಲ್ಲಿ 5, ಇಲ್ಲಿ 5. ಓಕೆ, ಸೊ ಅವ್ರು ಏನ್ ಕೇಳ್ತಾರೆ, 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್ ಅಂತಂದ್ರೆ 2 ಟೈಮ್ 5 ಬರಲೇಬಾರ್ದು, ಅವ್ರಿಗೆ 5 ನಂಬರೇ ಕಾಣಬಾರ್ದು. ಓಕೆ, ಸೊ ಈ ಪ್ರಾಬಿಲಿಟಿ ಏನಾಗುತ್ತೆ, ಪ್ರಾಬಿಲಿಟಿ ಆಫ್ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್ ಏನಾಗುತ್ತೆ ನೋಡ. ಈಗ ನಿಮ್ಗೆ ಟೋಟಲ್ ಇರೋದು 36. ಓಕೆ, ಈಗ 5 ಎಸ್ ಸರಿ ಬರ್ತಾ ಇದೆ ನೋಡ್ರಿ. ಈಗ ನೀವು ನೋಡಿದ್ರೆ 1 2 3 4 5 6. ಓಕೆ, ಈಗ ನೀವು ನೋಡಿದ್ರೆ ಇದಿಷ್ಟು ಇಲ್ಲಿ ಪರ್ಪಲ್ ಇಂದ ಬರೀತೀನಿ ನಿಂಗೆ, ಇದಿಷ್ಟು ಸೇರಿದ್ರೆ ಏನಾಯ್ತು, 6 ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ನಾನು ಇದನ್ನ ಆಲ್ರೆಡಿ ಕೌಂಟ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿ. ಓಕೆ, 6, ಇದು 7 8 9 10. ಓಕೆ, ಇದು ಆಲ್ರೆಡಿ ಕೌಂಟ್ ಮಾಡಿದ್ದೀನಿ. ಸೊ ಇದು 11 ಆಯ್ತು. ಟೋಟಲ್ ಹಿಂಗ್ ಸೈಡ್ ವೇಸ್ ಹೋದಾಗ 6. ಓಕೆ, ಇದು ಆಡ್ ಮಾಡಿದಾಗ ಏನಾಗುತ್ತೆ, 7 8 9 10 11. 36 ಅಲ್ಲಿ 11 ಟೈಮ್ಸ್ 5 ಬರ್ತಾ ಇದೆ. ಸೊ 36 ಅಲ್ಲಿ 11 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 25 ಆಗುತ್ತೆ. ಅಂದ್ರೆ 25 ಟೈಮ್ಸ್ 5 ನಂಬರ್ ಬರೋದೇ ಇಲ್ಲ. ಓಕೆ, ಈಗ ನೀವೆಲ್ಲ ಲೆಕ್ಕ ಹಾಕಿದ್ರೆ 25 ಇರುತ್ತೆ. ಓಕೆ, ಈಗ ನೀವೆಲ್ಲ ಕೌಂಟ್ ಮಾಡಿದ್ರೆ 1 2 3 4 ಇವೆಲ್ಲ ನಂಬರ್ ಕೌಂಟ್ ಮಾಡಿದ್ರೆ ನಿಮಗೆ 25 ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, 5 ಎಸ್ ಸರಿ ಬರುತ್ತೆ ಬರ್ಕೊಂಡ್ಬಿಡ್ರಿ, ಆಮೇಲೆ ಅದನ್ನ 36 ಅಲ್ಲಿ ಮೈನಸ್ ಮಾಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ 5 ಎಸ್ ಸರಿ ಬರಲ್ಲ, 36 ಅಲ್ಲಿ 25 ಟೈಮ್ಸ್ 5 ಬರೋದೇ ಇಲ್ಲ, 2 ಡೈಯಲ್ಲಿ ಬರೋದೇ ಇಲ್ಲ. ಲೈಕ್ ನಾರ್ಮಲ್ ಆಗಿ 5 ಬರೋದೇ ಇಲ್ಲ. ಓಕೆ, ಇದು ಫಸ್ಟ್ ಕ್ವಶನ್ ಆನ್ಸರ್. ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ನೋಡೋಣ. ಸೆಕೆಂಡ್ ಕ್ವಶನ್ ಇಲ್ಲಿ ಬರೀತೀನಿ. ಪ್ರಾಬಬಿಲಿಟಿ ಆಫ್ 5 will come up at least once ಅಂತೆ. ಓಕೆ, 5 1 ಟೈಮ್ ಆದ್ರೂ ಬರ್ಲೇಬೇಕು. ಟೋಟಲ್ 36 ಅಲ್ಲಿ ಈಗ ನೀವೇ ನೋಡ್ರಿ, 5 1 ಟೈಮ್ ಆದ್ರೂ ಬರ್ಬೇಕಂದ್ರೆ ಇವ್ರೆಲ್ಲರೂ ಬರ್ತಾನೆ. ಈಗ ನಿಮ್ಗೇನು ಈ ಟೋಟಲ್ ನಿಮ್ಗೆ ಗ್ರೀನ್ ಕಲರ್ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಐತಲ್ಲ ಈ ಪಾರ್ಟ್ 5 ಇಲ್ಲಿ ಎಲ್ಲಾ ಕಡೆ ಬರ್ತಾ ಇದೆ. ಓಕೆ, ಇಲ್ಲಿ 6 ನಂಬರ್ಸ್ ಆಯ್ತು, ಆಮೇಲೆ 7 8 9 10 11. ನಾನು ಇದನ್ನ 5,5 ನ ಆಲ್ರೆಡಿ ಕೌಂಟ್ ಮಾಡಿದ್ದೀನಿ. ಸೊ ಮತ್ತೆ ಕೌಂಟ್ ಮಾಡಲ್ಲ. ಸೊ ಎಷ್ಟಾಯ್ತು, 11 ಆಯ್ತು. ಓಕೆ, So probability of 5 will come at least once.
ಅಂದ್ರೆ 1 ಟೈಮ್ ಬಂದ್ರು ಕೂಡ ನಾನು ತಗೋಬೇಕು. ಓಕೆ, ಇಲ್ಲಿ ನೋಡಿದ್ರೆ 5,1 ಅಂದ್ರೆ 5 ಒಂದ್ ಸರಿ ಬಂದಿದೆ, ಇದನ್ನ ಕೂಡ ತಗೋಬೇಕು. ಓಕೆ, ಸೊ ಇಲ್ಲಿ ಕೂಡ 1,5 ಇದೆ, 5 ಒಂದ್ ಸರಿ ಬಂದೆ, ಇದನ್ನ ಕೂಡ ಕೌಂಟ್ ಇಡ್ಬೇಕು. ಸೊ ಹಂಗ್ ನೋಡ್ಕೊಂಡಾಗ 11 ನಂಬರ್ ಆ ತರ ಬರುತ್ತೆ. ಓಕೆ, ಸೊ ಸೆಕೆಂಡ್ ಆನ್ಸರ್ ಬಂದು 11/36, ಫಸ್ಟ್ ಆನ್ಸರ್ ಬಂದು 25/36. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪ್ರಾಬಬಿಲಿಟಿದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.